ಏನಂದ್ರೂ ನಾನೇ ಕೊಟ್ಟು ಕಳಿಸ್ತೀನಿ ಸರ್ ಅವನಿಗೆ. ಪಾಪ ಅವನಿಗೆ ಇಷ್ಟು ಕಷ್ಟ ಅಂತ ಹೇಳಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಮಗನ ಕಳ್ಕೊಬಿಟ್ನಲ್ಲ ಸರ್ ನಾನು. ನಿನ್ನೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ನಲ್ಲ ರಾತ್ರಿ. ಅಳಿಯನಿಗೆ ಕೊಳ್ಳಿ ಇಟ್ಟ ಮಾವ. ಮಗನನ್ನ ನೆನೆದು ಕಣ್ಣೀರಿಟ್ಟ ಹೆತ್ತ ಕರುಳು. ಕ್ಷುಲ್ಲಕ ಕಾರಣಕ್ಕೆ ನಡೆದೇ ಹೋಯ್ತು ಭೀಕರ ಕೊಲೆ. ತನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ ಅಂತ ತನ್ನ ಮಾವನೇ ಅಳಿಯನಿಗೆ ಕೊಳ್ಳಿ ಇಟ್ಟಿದ್ದಾನೆ. ವೈನ್ ಶಾಪ್ ಮುಂದೆ ನಿಂತಿದ್ದ ಯುವಕನ ಮೇಲೆ ಏಕಾಏಕಿ ದಾಳಿ ನಡೆಸಿದ ಮೂವರ ತಂಡ ಯುವಕನನ್ನ ಭೀಕರವಾಗಿ ಹತ್ಯೆ ಮಾಡಿದೆ. ಕುಟುಂಬದ ವೈಮನಸ್ಸಿಗೆ ಸದ್ಯ ಒಂದು ಜೀವ ಬಲಿಯಾಗಿ ಹೋಗಿದೆ. ಹೌದು, ಶಿವಮೊಗ್ಗ ನಗರದ ಎಪಿಎಂಸಿ ತರಕಾರಿ ಮಾರ್ಕೆಟ್ ಎದುರಿನ ಶ್ರೀನಿಧಿ ವೈನ್ ಶಾಪ್ ಮುಂದೆ ನಿಂತಿದ್ದ ಯುವಕನಿಗೆ ತನ್ನ ಮಾವನೇ ರಾಡಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ. ಕಾಶಿಪುರದ ನಿವಾಸಿ ಅರುಣ್ ಯಾನೆ ಬೋಂಡಾ ಎಂಬಾತ ಶ್ರೀನಿಧಿ ವೈನ್ಸ್ ಮುಂದೆ ನಿಂತಿರುವಾಗ ಕೊಲೆ ಮಾಡಲಾಗಿದೆ. ಅರುಣ್ ಮಾವ ತಿಪ್ಪೇಶ್, ರಾಜು ಸೇರಿ ಮೂವರ ತಂಡ ಅರುಣ್ನನ್ನ ಕೊಲೆ ಮಾಡಿದೆ. ಇನ್ನು ಮಗನನ್ನ ನೆನೆದು ಅರುಣ್ ತಾಯಿ ಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ತನ್ನ ಮಗನನ್ನ ಸುಖಾಸುಮ್ಮನೆ ಕೊಂದಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಮಾತಾಡೋದು ಸ್ವಲ್ಪ ಒಟ್ಟ ಮಾತಾಡ್ತಾನೆ, ಸ್ವಲ್ಪ ಜೋರ ಮಾತಾಡ್ತಾನಲ್ಲ, ಹಂಗಾಗಿ ಅವ್ರಿಗೆ ಇಷ್ಟ ಆಗಲ್ಲ ಸರ್. ನಾವು ಮಾಡ್ಕೊಂಡು ಮಾಡಿದ್ರು ನಮ್ಗೆ ಬೇರೆ ಜಾತಿ, ಅವ್ರು ಬೇರೆ ಜಾತಿ, ಹಂಗಾಗಿ ನಮ್ಮ ಮಗಳಿಗೆ ದರ್ಶನ ಅಂದ್ರೆ ಅವನು ಅಂತ ಹೇಳಿ ನಿಂತ್ಕೊಂಡಿದ್ರೆ ಅವ್ನು ಮನೆ ಮಾಡೋಕ್ಕಾಗ್ತಿಲ್ಲ. ಅವ್ನು ಹೊಡೆದು ಮಾಡೋದು ಮತ್ತೆ ಬೇಡಮ್ಮ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳ್ದೆ. ಆಯ್ತು ಬಿಡಪ್ಪ, ನೀವು ಗಂಡ ಜಗಳ ಇವತ್ತು ಮಾಡ್ತೀರಾ, ನಾಳೆ ಅಡಿಗೆ ಸೇರ್ಕೊಡ್ತೀರಾ, ನಾನು ಬಂದರೆ ಮತ್ತೊಂದು ಜಗಳ ಜಾಸ್ತಿ ಆಗುತ್ತೆ, ನಿಮ್ಮಪ್ಪ ಬೇಡ ಅಂತ ಬಿಡಮ್ಮ ನಾನು ನೋಡ್ಕೊತೀನಿ ಅಂತ ಹೇಳಿ ಬಿಟ್ಟ. ಬೇಡ, ನಮ್ಮ ದೊಡ್ಡ ಮಗನ ಬೇಡಮ್ಮ ಅಂತ ಬಿಟ್ಟು ಎಸ್ತಿ ಜಗಳ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಮತ್ತು ಅವ್ರಿಗೆ ಕಂಪ್ಲೇಂಟ್ ಕೊಡೋದು, ಅವಳೇ ಪೊಲೀಸ್ ಸ್ಟೇಷನ್ಗೆ ಕೊಡೋದು ನಮಗೆ ಸರಿಯಾಗಲ್ಲ. ನಾವು ಕೂಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡಿ ಮಕ್ಕಳು ಸಾಕ್ತೀವಿ. ಮಕ್ಕಳು ಸಾಕ್ತಿಗೆ ಇಬ್ಬರು ಮದುವೆ ಮಾಡಿ ಅವನೇ ಲವ್ ಮಾಡಿ ಮದುವೆ ಮಾಡ್ಕೊಂಡು ಮನೆಗೆ ಬಂದು ಮನೆಗಂತ ನ್ಯಾಯ ಸಿಗ್ಬೇಕು ಸರ್ ನಮಗೆ. ಅವ್ರ ತಂದೆ ಮೇಲೆ ತಾಯಿ ಮಾತು ಕೇಳ್ಕೊಂಡು ಹೋಗ್ಬಿಡ್ತಾರೆ ಸರ್. ಅವ್ರು ಬಾ ಅಂದ ತಕ್ಷಣ ಹೋಗ್ಬಿಡ್ತಾಳೆ, ಮಗು ಕರ್ಕೊಂಡಿಗೆ ಅಲ್ಲಿ ಬಿಟ್ಬಿಡ್ತಾರೆ. ಕರ್ಕೊಂಬಂದ್ರೆ ಮತ್ತೆ ಜಗಳ ಮಾಡ್ತಾಳೆ. ನಮ್ಮ ಮನೆ ಹತ್ರ ಒಂದ್ಸತಿ ಕರ್ಕೊಂಬಂದಿದ್ದಕ್ಕೆ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರು, ಜಗಳ ಮಾಡ್ಬೋದು. ಮಗು ಎತ್ಕೊಂಬಂದಿದ್ದಕ್ಕೆ ನಮ್ಮ ದೋಸ್ತಕ್ಕೆ ಕರ್ಕೊಂಬಂದ, ಅದನ್ನು ಪಾಪ ಎತ್ಕೊಂಡು ಹೋಗ್ಬಿಡ್ತೀವಿ ಸರ್. ಯಾಕೆ ಎತ್ಕೊಂಬಂದಿದ್ದೆ ಅಂತ ಆ ಮಗುನ ತೋರ್ಸಕ್ಕೆ ನೋಡೋಕೆ ಬಿಡಲ್ಲ ಸರ್. ನಮಗೆ ನ್ಯಾಯ ಸಿಗ್ಬೇಕು ಸರ್. ಮೀನು ಮಟನ್ ಹಂಗೆಲ್ಲ ನೋಡ್ಕೊತಿದ್ದ ಸರ್. ಅವನು 6 ಗಂಟೆಗೆ ಕೆಲಸಕ್ಕೆ ಹೋಗೋಣ, ಕೆಲಸ ಮಾಡ್ಕೊಂಡಿದ್ದ. ಅರುಣ್ ಹಾಗೂ ಆತನ ಹೆಂಡತಿ ಮನೆಯವರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು. ಈ ನಡುವೆ ಅರುಣನ ಹೆಂಡತಿ ಪದೇ ಪದೇ ತವರು ಮನೆಗೆ ಹೋಗ್ತಾಳೆ ಅಂತ ಅರುಣ್ ತಂದೆ ತಾಯಿ ಬೇರೆ ಮನೆ ಮಾಡಿದ್ರಂತೆ. ಆದರೆ ತನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ ಅಂತ ಅರುಣ್ ಮಾವ ತಿಪ್ಪೇಶ್ ಪದೇ ಪದೇ ಜಗಳ ಮಾಡ್ತಿದ್ದ. ನಿನ್ನೆ ಏಕಾಏಕಿ ದಾಳಿ ನಡೆಸಿ ರಾಡಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಇನ್ನು ಈ ಸಂಬಂಧ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳಿಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿ ತನಿಖೆ ಕೈಗೊಂಡಿದ್ದಾರೆ. ವಿನೋಬನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಅರುಣ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 26 ವಯಸ್ಸು ಆತಂದು. ಆತ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಆತನ ಹೆಂಡತಿಯ ಸೋದರ ಮಾವ ಮತ್ತು ಅವನ ಇಬ್ಬರು ಸ್ನೇಹಿತರು ಸೇರಿಕೊಂಡು ಈ ಕೊಲೆ ಮಾಡಿದ್ದಾರೆ. ನಿನ್ನೆ ಸಂಜೆ ಸುಮಾರು 8-8:30 ಅಷ್ಟೊತ್ತಿಗೆ ಈತ ವಿನೋಬನಗರ ಒಂದು ಅಂಗಡಿ ಮುಂದೆಗಡೆ ಬಂದು 2 ವೀಲರ್ನಲ್ಲಿ ನಿಂತ್ಕೊಂಡಿರ್ತಾನೆ. ಆವಾಗ ಇವರು 3 ಜನ ಬಂದು ರಾಡನ್ನು ಮುಂಚೆನೇ ತೊಗೊಂಡು ಬಂದಿರ್ತಾರೆ. ಅದನ್ನು ತೊಗೊಂಡು ಬಂದು ಹಲ್ಲೆ ಮಾಡಿ ಆನಂತರ ಆಸ್ಪತ್ರೆಗೆ ಸೇರಿಸಿದಾಗ ಆತ ಬ್ರಾಡ್ ಡೆಡ್ ಅಂತಂದು ಆಗಿರ್ತಾನೆ. ಸೊ ಇವರಲ್ಲಿ ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಇದೆ. ಆತನಿಗೂ ಮತ್ತು ಆತನ ಹೆಂಡತಿಗೂ ಕೂಡ ಸ್ವಲ್ಪ ಸಾಕಷ್ಟು ವರ್ಷಗಳಿಂದ ಭಿನ್ನಾಭಿಪ್ರಾಯಗಳು ಇರ್ತವೆ. ಆಮೇಲೆ ಈತ ಕುಡಿದು ಗಲಾಟೆ ಮಾಡ್ತಾನೆ ಅಂತಂದು ಕೂಡ ಸಾಕಷ್ಟು ಬಾರಿ ಗಲಾಟೆಗಳು ಕೂಡ ಆಗಿರುತ್ತೆ. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿರ್ತಾರೆ. ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಈ ಕೊಲೆ ನಡೆದಿದೆ. ಸರಿನಾ? ಹಾಂ, ಒಂದು 4 to 5 ಇಯರ್ಸ್ ಆಗಿದೆ. ಒಂದು ಸಣ್ಣ ಮಗು ಕೂಡ ಇದೆ. ಸರಿನಾ? ಯಾರ್ದು ಹೇಳ್ತೀನಿ, ಡೀಟೇಲ್ಸ್ ಹೇಳ್ತೀನಿ. ಅವ್ರನ್ನ ಒಂದು 3 ತಂಡ ಮಾಡಿದ್ದೀವಿ. ಎಲ್ಲಿದ್ದಾರೆ ಅಂತಂದು ಮಾಹಿತಿ ಇದೆ.
ಹೋಗಿ ಸೆಕ್ಯೂರ್ ಮಾಡ್ತೀವಿ. ಸೆಕ್ಯೂರ್ ಮಾಡಿದ ನಂತರ ನಾನು ಡೀಟೇಲ್ಸ್ ತಿಳಿಸ್ತೀನಿ. ಒಟ್ಟಾರೆ ಶಿವಮೊಗ್ಗದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಕೊಲೆಗಾರರಿಗೆ ಭಯ ಇಲ್ಲದಂತಾಗಿದ್ದು ಕ್ಷುಲ್ಲಕ ಕಾರಣಕ್ಕೆ ಕೊಲೆ ನಡೆದಿರುವುದು ವಿಪರ್ಯಾಸವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.